ಭಾಗ್ಯಲಕ್ಷ್ಮಿ ಸೀರಿಯಲ್. ಭಾಗ್ಯ ಹೇಳ್ತಾ ಇದ್ರೆ ತಾಂಡವ್ ಬಾಯಿ ಮುಚ್ಚಿಕೊಂಡು ಕೇಳ್ತಾ ಇರಬೇಕು. ಅದೆಷ್ಟು ಜನ ಇದಕ್ಕಾಗಿ ಕಾಯುತ್ತಿದ್ದರು ಏನೋ. ಭಾಗ್ಯ ಎಲ್ಲವನ್ನು ಸಹಿಸಿಕೊಳ್ಳುತ್ತಾಳೆ. ಗಂಡ ಹೊಡೆದರೂ ಹೊಡೆದುಕೊಳ್ಳುತ್ತಾಳೆ. ಪ್ರೀತಿಯ ಅತ್ತೆ ಗದರಿದರೂ ಒಂದು ಮಾತನಾಡಲ್ಲ. ಮಾವನ ಆರೋಗ್ಯದ ಕಡೆ ಚಿಂತೆ, ಮಕ್ಕಳ ಜವಾಬ್ದಾರಿಯೆಲ್ಲ ಹೊರುತ್ತಾಳೆ. ಹೀಗಿರುವಾಗ ಗಂಡ ಆದವಳು ಅವನನ್ನು ಇಷ್ಟಷ್ಟು ಪ್ರೀತಿಸಬೇಕು ಎಂಬುದೇ ಜನರ ಹಾರೈಕೆ. ತಾಂಡವ್ ಮಾತ್ರ ಸದಾ ಭಾಗ್ಯಳನ್ನು ನಿಂದಿಸದ್ದೇ ಆಯಿತು. ಶ್ರೇಷ್ಠಳಿಗೋಸ್ಕರ ಭಾಗ್ಯಳಿಗೆ ಡಿವೋರ್ಸ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾನೆ. ಒಬ್ಬ ಹೆಣ್ಣಿನ ತಾಳ್ಮೆಯನ್ನು ಹಾಗೆ ಬಿಟ್ಟರೆ ಮಾತ್ರ ಗಂಡನಿಗೆ ಒಳ್ಳೆಯದು. ಅದನ್ನು ಪದೇ ಪದೇ ಕೆಣಕಿದರೆ ಹೆದರಿ ಓಡಿ ಹೋಗುವುದಿಲ್ಲ, ಬದಲಿಗೆ ಹೆದರಿ ಮೆತ್ತಿ ನಿಲ್ಲುತ್ತಾರೆ. ತಾಂಡವ್ ಭಾಗ್ಯಳ ವಿಚಾರದಲ್ಲಿ ಪದೇ ಪದೇ ಕೆರೆದ ಗಾಯ ಮಾಡಿಕೊಂಡಿದ್ದಾನೆ. ಈಗ ಏನಿದ್ದರೂ ಭಾಗ್ಯಳ ಮಾತನ್ನು ಸುಮ್ಮನೆ ಕೇಳಿಸಿಕೊಳ್ಳಬೇಕಿದ್ದು ಅಷ್ಟೇ. ಮಕ್ಕಳನ್ನು ಕರೆತಂದ ಭಾಗ್ಯಳಿಗೆ ಈಗಲೇ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ ತಾಂಡವ್. ಮಕ್ಕಳು ಕೂಡಿ ಹಾಕಿದ್ದ ಮಕ್ಕಳಿಗೆ ಅದು ಇಷ್ಟವೇ ಇಲ್ಲದೆ ಇದ್ದರೂ ದರದರನೆ ಎಳೆದುಕೊಂಡು ಹೋಗಿದ್ದಾನೆ. ಮಕ್ಕಳು ಕೂಡ ಕೂಡಿ ಹಾಕಿ ಬಂದಿದ್ದಾನೆ. ಆದರೆ ಬ್ಯಾಗ್ ಎತ್ತುಕೊಂಡು ಮನೆ ಒಳಗೆ ಬಂದ ಭಾಗ್ಯ ಮಕ್ಕಳನ್ನು ಕೂಡಿ ಹಾಕಿದ್ದ ಬಾಗಿಲನ್ನು ತೆಗೆದಿದ್ದಾಳೆ. ತಾಂಡವ್ ಮೇಲೆ ಭಾಗ್ಯ ಫುಲ್ ಗರಂ. ಮಕ್ಕಳನ್ನು ಹೊರಗೆ ಕರೆದುಕೊಂಡು ಬಂದಿದ್ದೆ ಯಾಕೆ ನೀನು ಹೋಗುವ ತನಕ ಮಕ್ಕಳು ಬರಬಾರದು ಎಂದು ಕೂಡಿ ಹಾಕಿದ್ದೆ ಎಂದಾಗ ಭಾಗ್ಯ ಇನ್ನಷ್ಟು ಗರಂ ಆಗಿದ್ದಾಳೆ. ನಾನು ಹೋಗುವುದೇ ಇಲ್ಲ ಎಂದಾಗ ಮಕ್ಕಳನ್ನು ಕೂಡಿ ಹಾಕುವುದರಲ್ಲಿ ಏನು ಪ್ರಯೋಜನ ಎಂದಿದ್ದಾಳೆ. ಭಾಗ್ಯಳಿಗೆ ತಾಂಡವ್ ಮತ್ತೆ ನನ್ನನ್ನು ಕೆಣಕಬೇಡ ಎಂದಿದ್ದಾನೆ, ಅದಕ್ಕೆ ನಾನು ಕೆಣಕುವುದೇ ಅಂತಾನೆ ಉತ್ತರ ಕೊಟ್ಟಿದ್ದಾಳೆ. ಹೆಂಡತಿ ಸ್ಥಾನದ ಗೌರವ ತಿಳಿಸಿದ ಭಾಗ್ಯ. ತಾಂಡವ್ ತನ್ನ ಮಾತನ್ನು ಬದಲಾಯಿಸುವಂತೆ ಕಾಣಿಸುತ್ತಿಲ್ಲ. ಪದೇ ಪದೇ ಡಿವೋರ್ಸ್ ಮಾತನ್ನೇ ಎತ್ತುತ್ತಿರುತ್ತಾನೆ. ಅಮ್ಮನಿಂದ ಮಕ್ಕಳನ್ನು ದೂರ ಮಾಡುವುದಕ್ಕೆ ನೋಡುತ್ತಿದ್ದಾನೆ. ಇದನ್ನು ನೋಡಿದ ಭಾಗ್ಯ, ನಿಮ್ಮ ಎಲ್ಲ ಮಾತಿಗೆ ತಲೆ ಆಡಿಸಿ ಸಾಕಾಗಿದೆ. ಬರ್ತಾ ಅತಿಯಾಗಿದೆ ನಿಮ್ಮದು. ಗಂಡನ ಸ್ಥಾನಮಾನಕ್ಕೆ ಧಕ್ಕೆ ಬರಬಾರದು ಎಂದು ಅತ್ತೆ ಅಮ್ಮ ಹೇಳಿಕೊಟ್ಟಂತೆ ಸುಮ್ಮನೆ ಇದ್ದರೆ ನೀವು ಹೆಂಡತಿ ಸ್ಥಾನಕ್ಕೆ ಗೌರವ ಇದೆ ಎಂಬುದನ್ನು ತಿಳಿಯದೆ ಮೀರಿ ನಡೆದುಕೊಳ್ಳುತ್ತಾ ಇದ್ದೀರಾ ಎಂದು ಗದರುತ್ತಾಳೆ. ಭಾಗ್ಯಳ ಮಾತಿಗೆ ತಾಂಡವ್ ಗಾಬರಿ. ಈ ಅಮ್ಮನು ನೀವು ಬೇಕು ಅಂದಾಗ ಬಂದು ಹೋಗು ಅಂದಾಗ ಹೋಗಳಲ್ಲ. ಇವತ್ತು ನಾನು ಹೇಳಿದಂತೆ ನೀವು ಬಾಯಿ ಮುಚ್ಚಿಕೊಂಡು ಕೇಳುತ್ತಲೇ ಇರಬೇಕು. ಆಗಲೇ ನೀವೇನೋ ಹೇಳಿದ್ರಲ್ಲ, ಯಾವ ಅಧಿಕಾರದಿಂದ ಇರುತ್ತೀಯ ಅಂತ. ತಾಯಿ ಅನ್ನೋ ಅಧಿಕಾರದಿಂದ ಇದ್ದೀನಿ. ನಿಮಗಿಂತ 100 ಪಟ್ಟು ಮಕ್ಕಳನ್ನು ಅರ್ಥ ಮಾಡಿಕೊಂಡಿದ್ದೀನಿ. ಈ ಮಕ್ಕಳು ನಿಮಗೆಷ್ಟು ಮುಖ್ಯವೋ ನನಗೂ ಅಷ್ಟೇ ಮುಖ್ಯ. ನಾನು ಸತ್ತರೂ ಮಕ್ಕಳನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಭಾಗ್ಯ ತಾಂಡವ್ಗೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾಳೆ. ಭಾಗ್ಯಳ ಉತ್ತರಕ್ಕೆ ಅತ್ತೆ ಮಾವ ಖುಷಿಯಾಗಿದ್ದಾರೆ. ಮಕ್ಕಳಿಗೂ ಧೈರ್ಯ ಬಂದಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.